ನಮಸ್ಕಾರ, ಬಿಗ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ದಿಲ್ಲಿಯಲ್ಲಿ ಮಜಬೂತ್ ಸರ್ಕಾರ ಇದೆ. ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ರೈತ ವಿರೋಧಿಯಾಗಿದೆ. ಮೋದಿ ಇರೋವರೆಗೂ ಕಳ್ಳರ ಅಂಗಡಿ ಬಂದ್ ಆಗಲಿದೆ. ಮತಕ್ಕಾಗಿ ಬಡವರು ರೈತರ ಹೆಸರು ಹೇಳ್ತಾರೆ. ಓಟು ಸಿಕ್ಕ ಬಳಿಕ ಅವರನ್ನ ಮರೆಯುತ್ತಾರೆ. ಸಾಲ ಮನ್ನಾ ಮಾಡುತ್ತೇವೆ ಎಂದವರು ಎಲ್ಲಿದ್ದಾರೆ? ಉಮೇಶ್ ಜಾಧವ್ ಸೇರಿದ್ದಾರೆ ಬಿಜೆಪಿನ. ಇದು ದೋಸ್ತಿ ಸರ್ಕಾರದ ಮೊದಲ ವಿಕೆಟ್ ಪತನ. ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಭಿಕ್ಷುಕಾನ. ನಾವು 12 ಸೀಟುಗಳಿಗೆ ಬೇಡಿಕೆ ಇಟ್ಟಿದ್ದೇವೆ. ಕನಿಷ್ಠ 10 ಸೀಟು ಕೊಡಲೇಬೇಕೆಂದಿದ್ದೇವೆ. 3-4 ದಿನಗಳಲ್ಲಿ ಸೀಟು ಹಂಚಿಕೆ ಘೋಷಣೆ ಮಾಡಲಿದ್ದೇವೆ. ನಿಮ್ಮ ಪುಟಗೋಸಿ ನಿಗಮ ಮಂಡಳಿ ನನಗೆ ಬೇಕಿಲ್ಲ. ನನ್ನ ಶಾಸಕ ಸ್ಥಾನ ತಪ್ಪಿಸಲು ನಿಮ್ಮಿಂದ ಸಾಧ್ಯವಿಲ್ಲ. ಇದು ನಿಮ್ಮ ಹಣೆ ಬರಹದಲ್ಲೂ ಆಗಲ್ಲ. ನಿಮ್ಮ ಕೈಯಲ್ಲಿ ಸಾಧ್ಯನೂ ಇಲ್ಲ. ಇದು ದೊಡ್ಡಬಳ್ಳಾಪುರದ ಸಬ್ ರಿಜಿಸ್ಟ್ರಾರ್ ಕಚೇರಿ. ದುಡ್ಡಿಗೆ ದಾಖಲೆಗಳು ಆಗ್ತಾವೆ ಬಿಕರಿ. ಹೆಚ್ಚಾಗಿದೆ ಅಧಿಕಾರಿ ಕಾರು ಚಾಲಕನ ಬ್ರೋಕರ್ಗಿರಿ. ಮೋದಿ ಇರುವವರೆಗೂ ಕಳ್ಳರ ಅಂಗಡಿ ಬಂದ್ ಆಗುತ್ತದೆ. ಯಾರಿಗೂ ಹೆದರಬೇಕಾಗಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ. ಅಲ್ಲದೆ ದಿಲ್ಲಿಯಲ್ಲಿ ಮಜಬೂತ್ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಹೇಗಿದೆ ನೋಡಿ. ಅವರೊಂದು ಕಡೆ ಎಳೆದರೆ ಮತ್ತೊಬ್ಬರು ಇನ್ನೊಂದು ಕಡೆ ಎಳೆಯುತ್ತಾರೆ ಅಂತ ಸಮ್ಮಿಶ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿ ನಗರದ ಎನ್ವಿ ಕಾಲೇಜು ಮೈದಾನದಲ್ಲಿ ಬಿಜೆಪಿ ಕಾರ್ಯಕರ್ತರ ಬೃಹತ್ ಸಮಾವೇಶ ನಡೆಯಿತು. ಈ ಸಮಾವೇಶದ ವಿಶೇಷತೆ ಎಂದರೆ ಇದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದು, ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಮೊದಲು ಪೇಟ ತೊಡಿಸಿ ಬುದ್ಧ ಹಾಗೂ ಬಸವಣ್ಣನ ಪ್ರತಿಮೆ ನೀಡಿ ರಾಜ್ಯ ಬಿಜೆಪಿ ನಾಯಕರು ಅವರನ್ನ ಸ್ವಾಗತಿಸಿದರು. ಬಳಿಕ ಕನ್ನಡದಲ್ಲೇ ಭಾಷಣ ಆರಂಭಿಸಿದ ಪ್ರಧಾನಿ ಮೋದಿಯವರು, ಮೋದಿ ಇರುವವರೆಗೂ ಕಳ್ಳರ ಅಂಗಡಿ ಬಂದ್ ಆಗುತ್ತದೆ. ಯಾರಿಗೂ ಹೆದರಬೇಕಿಲ್ಲ. ರಾಜ್ಯದ ಸಿಎಂ ರಿಮೋಟ್ ಬೇರೆಲ್ಲೋ ಇದೆ. ಸ್ವಾರ್ಥ ರಾಜಕಾರಣ ಮಾಡುವವರಿಗೆ ಪಾಠ ಕಲಿಸಬೇಕು. ದಿಲ್ಲಿಯಲ್ಲಿ ಮಜಬೂತ್ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಹೇಗಿದೆ ನೋಡಿ. ಅವರೊಂದು ಕಡೆ ಎಳೆದರೆ ಮತ್ತೊಬ್ಬರು ಇನ್ನೊಂದು ಕಡೆ ಎಳೆಯುತ್ತಾರೆ. ಹೀಗಾಗಿ ದೇಶದ ಸುರಕ್ಷತೆ ಅಭಿವೃದ್ಧಿಗಾಗಿ ಎಲ್ಲರೂ ಒಂದಾಗಿರಿ. ಕರ್ನಾಟಕದ ಸ್ಥಿತಿ ದೇಶಕ್ಕೂ ಬರಬೇಕಾ ಯೋಚಿಸಿ. ಒಳ್ಳೆಯದು ಮಾಡಲು ಹೊರಟರೆ ಮೋದಿ ಹಠಾವೋ ಎನ್ನುತ್ತಾರೆ ಅಂತ ಪ್ರತಿಪಕ್ಷಗಳನ್ನು ಜರಿದರು. ಇನ್ನು ರಿಮೋಟ್ ಕಂಟ್ರೋಲ್ ಮುಖ್ಯಮಂತ್ರಿಯಾಗಿರುವ ಕರ್ನಾಟಕ ಮುಖ್ಯಮಂತ್ರಿ ರಾಜ್ಯದ ಅರ್ಹ ರೈತರ ಪಟ್ಟಿಯನ್ನು ಕೇಂದ್ರಕ್ಕೆ ಸಲ್ಲಿಸಲು ವಿಫಲರಾಗಿದ್ದಾರೆ. ಆದ್ದರಿಂದಾಗಿಯೇ ಇಲ್ಲಿನ ರೈತರಿಗೆ ಹಣ ನೀಡಲು ಸಾಧ್ಯವಾಗಿಲ್ಲ ಅಂತ ವಾಗ್ದಾಳಿ ನಡೆಸಿದರು. ಅಲ್ಲದೆ ದೇಶದ ಎಲ್ಲಾ ರೈತರಿಗೆ ಮೊದಲ ಕಂತನ್ನು ನೀಡಲಾಗಿದೆ. ಆದರೆ ರಾಜ್ಯ ಸರ್ಕಾರದ ನಡೆಯಿಂದಾಗಿ ಕರ್ನಾಟಕದ ರೈತರಿಗೆ ಮಾತ್ರ ನಾನು ಹಣ ನೀಡಲು ಸಾಧ್ಯವಾಗಲಿಲ್ಲ. ಕರ್ನಾಟಕ ಸರ್ಕಾರವೇ ರೈತರ ವಿರೋಧಿಯಾಗಿದೆ. ಕೃಷಿ ಕಾರ್ಮಿಕರಿಗೆ ಮೋದಿ ಸರ್ಕಾರ ಯೋಜನೆ ರೂಪಿಸಿದೆ. 42 ಕೋಟಿ ಜನರಿಗೆ ಲಾಭ ಸಿಗಲಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಲಾಭ ಸಂಪೂರ್ಣ ಸಿಗಲಿದೆ. ರಾಜ್ಯದ 71 ಲಕ್ಷ ರೈತರಿಗೂ ಇದು ಸಿಗಲಿದೆ. ರೈತರ ಬಗ್ಗೆ ರಾಜಕೀಯ ಮಾಡೋರು ಅರಿತುಕೊಳ್ಳಲಿ ಅಂತ ದೋಸ್ತಿ ಸರ್ಕಾರದ ವಿರುದ್ಧ ಮೋದಿ ಕಿಡಿಕಾರಿದ್ರು. ಕರ್ನಾಟಕದಲ್ಲಿ ಅಧಿಕಾರವನ್ನು ನಡೆಸುತ್ತಿರುವವರು ಮತಕ್ಕಾಗಿ ಬಡವರು ರೈತರ ಹೆಸರು ಹೇಳುತ್ತಾರೆ. ಓಟು ಸಿಕ್ಕ ಬಳಿಕ ಮರೆಯುತ್ತಾರೆ. ಹೇಳಿದಂತೆ ಸಾಲ ಮನ್ನಾ ಮಾಡಿದ್ದರೆ ಹೇಳಲಿ. ಮತಕ್ಕಾಗಿ ಸಾಲ ಮನ್ನಾ ಮಾಡುತ್ತೇವೆ ಎಂದವರು ಎಲ್ಲಿದ್ದಾರೆ? ಇನ್ನು ಪ್ರತಿ ಕ್ವಿಂಟಾಲ್ ಕಬ್ಬಿನ ಉಪ ಉತ್ಪನ್ನ ಅಭಿವೃದ್ಧಿ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತದೆ. ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ. ಕಬ್ಬು ಬೆಳೆಗಾರರಿಗೆ ಹೆಚ್ಚುವರಿಯಾದ ಹಣ ನೀಡಿದ್ದೇವೆ ಅಂತ ಹೇಳಿದರು. ಇದಲ್ಲದೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದ್ದೇನೆ. ದೆಹಲಿಯಿಂದ ₹1 ನೀಡಿದರೂ ಅದು ನೇರವಾಗಿ ನಿಮಗೇ ಸೇರುತ್ತದೆ. ನಕಲಿ ಫಲಾನುಭವಿಗಳನ್ನ ಕಡಿತ ಮಾಡಿದ್ದೇವೆ. 1.10 ಲಕ್ಷ ಕೋಟಿ ಜನರಿಗೆ ಅನುವು ಮಾಡಿಕೊಡುತ್ತೇವೆ ಅಂತ ಜನರಿಂದ ಜೈಕಾರ ಹಾಕಿಸಿ ಭಾಷಣ ಮುಗಿಸಿದರು. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವಿನ ಸೀಟು ಹಂಚಿಕೆ ಅದ್ಯಾಕೋ ಬಗೆಹರಿಯೋ ಲಕ್ಷಣ ಕಾಣ್ತಾ ಇಲ್ಲ. ಸದ್ಯ ಇವತ್ತು ಸೀಟು ಹೊಂದಾಣಿಕೆ ಸಂಬಂಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನಡುವೆ ಮಹತ್ವದ ಮಾತುಕತೆ ನಡೆದಿದೆ. ಆದರೂ ಸೀಟು ಹಂಚಿಕೆ ಬಗ್ಗೆ ಅಂತಿಮ ತೀರ್ಮಾನಕ್ಕೆ ಇಬ್ಬರೂ ನಾಯಕರು ಬರಲಾಗಲಿಲ್ಲ ಅಂತ ತಿಳಿದು ಬಂದಿದೆ. ಲೋಕಸಭೆ ಸೀಟು ಹಂಚಿಕೆ ಕುರಿತು ಚರ್ಚಿಸಲು ಇಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿರುವ ದೇವೇಗೌಡರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಯಿತು. ಸಭೆಯಲ್ಲಿ ದೇವೇಗೌಡ, ರಾಹುಲ್ ಗಾಂಧಿ ಅವರ ಜೊತೆಗೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ಜೆಡಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡ್ಯಾನಿಶ್ ಅಲಿ ಇದ್ದರು.
ಇನ್ನು ಸಭೆ ನಂತರ ಮಾತನಾಡಿದ ಎಚ್.ಡಿ. ದೇವೇಗೌಡರು, ಲೋಕಸಭೆ ಚುನಾವಣೆಗೆ ಕರ್ನಾಟಕದಲ್ಲಿ ಜೆಡಿಎಸ್ 12 ಕ್ಷೇತ್ರಗಳಿಗಾಗಿ ಬೇಡಿಕೆ ಇಟ್ಟಿದೆ. ಆದರೆ ಅಂತಿಮವಾಗಿ 10 ಕ್ಷೇತ್ರಗಳನ್ನು ಬಿಟ್ಟುಕೊಡಲೇಬೇಕು ಎಂದು ನಾನು ರಾಹುಲ್ ಗಾಂಧಿ ಅವರಿಗೆ ವಿವರಿಸಿದ್ದೇನೆ ಅಂತ ತಿಳಿಸಿದರು. ಇದೇ ವೇಳೆ ಸೀಟು ಹಂಚಿಕೆ ಕುರಿತು ರಾಹುಲ್ ಅವರ ಜೊತೆ ಚರ್ಚೆ ಮಾಡಿದ್ದೇವೆ. ಹಲವು ವಿಷಯಗಳ ಬಗ್ಗೆ ಮಾತನಾಡಿದೆವು. ರಾಹುಲ್ ಮತ್ತು ವೇಣುಗೋಪಾಲ್ ಅವರು ಪರಸ್ಪರ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಜೊತೆಗೆ ನಾವು 12 ಸೀಟುಗಳಿಗೆ ಬೇಡಿಕೆ ಇಟ್ಟಿದ್ದೆವು. ಆದರೆ ಕನಿಷ್ಠ 10 ಸೀಟು ಕೊಡಲೇಬೇಕು ಎಂದು ವಿವರಿಸಿದ್ದೇನೆ. ಅಲ್ಲದೆ ನಮ್ಮ ಮೂಲ ಉದ್ದೇಶ ಗೆಲ್ಲುವುದು. ಹೀಗಾಗಿ ಅದಕ್ಕೆ ಪೂರಕವಾಗಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ತಿಳಿಸಿದರು. ನಂತರ ಮಾತನಾಡಿದ ಜೆಡಿಎಸ್ ಮುಖಂಡ ಡ್ಯಾನಿಶ್ ಅಲಿ, ದೇವೇಗೌಡರು ಮತ್ತು ರಾಹುಲ್ ಮಧ್ಯೆ ಅಧಿಕೃತ ಸಭೆ ನಡೆದಿದೆ. ಮೈತ್ರಿಯೊಂದಿಗೆ ಚುನಾವಣೆ ಎದುರಿಸುತ್ತೇವೆ. ಬಿಜೆಪಿ ಸೋಲಿಸುವುದೇ ನಮ್ಮ ಗುರಿ. 3-4 ದಿನಗಳಲ್ಲಿ ನಾವು ಸೀಟು ಹಂಚಿಕೆ ಘೋಷಣೆ ಮಾಡಲಿದ್ದೇವೆ. ಜೆಡಿಎಸ್ ನಾಯಕರು ಮತ್ತು ವೇಣುಗೋಪಾಲ್ ನಡುವೆ ಮತ್ತೊಮ್ಮೆ ಚರ್ಚೆ ನಡೆಯಲಿದೆ. ನಂತರ ರಾಹುಲ್ ಮತ್ತು ದೇವೇಗೌಡರು ಅಂತಿಮ ಪಟ್ಟಿಗೆ ಅನುಮೋದನೆ ನೀಡಲಿದ್ದಾರೆ ಅಂತ ತಿಳಿಸಿದರು. ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ. ಸಿದ್ದರಾಮಯ್ಯ ಮನೆ ಹತ್ತಿರ ಭಿಕ್ಷುಕನ ರೀತಿ ನಿಂತುಕೊಂಡಿದ್ದೀನಿ ಎಂದು ಎಚ್ಡಿಕೆ ಹೇಳುತ್ತಾರೆ. ಹೀಗಾಗಿ ಸಿಎಂ ಎಚ್ಡಿಕೆ ಕಾಂಗ್ರೆಸ್ನ ಭಿಕ್ಷುಕ ಅಂತ ಮಾಜಿ ಡಿಸಿಎಂ ಆರ್ ಅಶೋಕ್ ತಿಳಿಸಿದ್ದಾರೆ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಮಾತನಾಡಿ, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಕರ್ನಾಟಕದಲ್ಲೂ ಬಿಜೆಪಿ ಅದ್ಭುತ ಜಯ ಸಾಧಿಸಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ನ ಭಿಕ್ಷುಕ ಅಂತ ಮಾಜಿ ಡಿಸಿಎಂ ಆರ್ ಅಶೋಕ್ ವ್ಯಂಗ್ಯವಾಡಿದರು. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಮನೆ ಹತ್ತಿರ ಭಿಕ್ಷುಕನ ರೀತಿ ನಿಂತುಕೊಂಡಿದ್ದೀನಿ ಎಂದು ಎಚ್ಡಿಕೆ ಹೇಳುತ್ತಾರೆ. ಸಿಎಂ ಎಚ್ಡಿಕೆ ಕಾಂಗ್ರೆಸ್ನ ಭಿಕ್ಷುಕ. ಇದನ್ನ ಖುದ್ದು ಎಚ್.ಡಿ. ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ. ಇವರನ್ನ ಯಾರಾದರೂ ಮುಖ್ಯಮಂತ್ರಿ ಅಂತ ಒಪ್ಕೊಳ್ತಾರಾ ಅಂತ ಪ್ರಶ್ನಿಸಿದರು. ಅಲ್ಲದೆ ಇಂದು ಡಾಕ್ಟರ್ ಉಮೇಶ್ ಜಾಧವ್ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಿದ್ದಾರೆ. ಇದು ಮೊದಲ ವಿಕೆಟ್ ಪತನ ಅಂತ ದೋಸ್ತಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇದೇ ವೇಳೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾತನಾಡಿ, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಕರ್ನಾಟಕದಲ್ಲೂ ಬಿಜೆಪಿ ಅದ್ಭುತ ಜಯ ಸಾಧಿಸಲಿದೆ. ಉಗ್ರರಿಗೆ ನಾವು ದಿಟ್ಟ ಪ್ರತ್ಯುತ್ತರ ನೀಡಿದ್ದೇವೆ. ಸಾಲು ಸಾಲು ಹಗರಣದಿಂದ ಕಾಂಗ್ರೆಸ್ ಆರ್ಥಿಕತೆಗೆ ಹೊಡೆತ ನೀಡಿದೆ. ಆದರೆ ಮೋದಿ ಮತ್ತೆ ಭಾರತವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ವಿಶ್ವದ ಅಗ್ರ ರಾಷ್ಟ್ರಗಳು ಭಾರತದ ಆರ್ಥಿಕತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿವೆ. ಇದಕ್ಕೂ ಮುನ್ನ ಚಿಂಚೋಳಿ ಕಾಂಗ್ರೆಸ್ ಪಕ್ಷದ ರೆಬಲ್ ಶಾಸಕ ಉಮೇಶ್ ಜಾಧವ್ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾದರು. ಮೋದಿ ಅವರ ಆಗಮನಕ್ಕೂ ಮುನ್ನ ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಡಿವಿ ಸದಾನಂದಗೌಡ ಅವರು ಶಾಲು ಹೊದಿಸಿ ಜಾಧವ್ ಅವರನ್ನು ಪಕ್ಷಕ್ಕೆ ಸ್ವಾಗತ ಮಾಡಿಕೊಂಡರು. ಈ ವೇಳೆ ಮಾತನಾಡಿದ ಉಮೇಶ್ ಜಾಧವ್, ಮತ್ತೊಮ್ಮೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಆಗಬೇಕು ಎನ್ನುವ ಕಾರಣಕ್ಕಾಗಿ ಸಂತೋಷದಿಂದ ಬಿಜೆಪಿ ಪಕ್ಷವನ್ನು ಸೇರ್ಪಡೆಯಾಗುತ್ತಿದ್ದೇನೆ. ಕಲಬುರಗಿ ಲೋಕಸಭೆ ಚುನಾವಣೆಯಲ್ಲಿ ಹೊಸ ಇತಿಹಾಸ ರಚನೆಯಾಗಬೇಕು. ಹೀಗಾಗಿ ನನ್ನನ್ನು ಆಶೀರ್ವಾದ ಮಾಡಿ ಎಂದು ಜಾಧವ್ ಚುನಾವಣೆ ಪ್ರಚಾರ ಇಲ್ಲಿಂದಲೇ ಆರಂಭಿಸಿದರು. ಇದೇ ವೇಳೆ ಜಾಧವ್ ಅವರ ಮಹಿಳಾ ಬೆಂಬಲಿಗರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ತಲೆ ಮೇಲೆ ಕುಂಭ ಹೊತ್ತು ಆಗಮಿಸುವ ಮೂಲಕ ಸಮಾರಂಭದಲ್ಲಿ ಗಮನ ಸೆಳೆದರು. ಈ ನಡುವೆ ಆಯುಷ್ಮಾನ್ ಭಾರತ್ ಯೋಜನೆಯ ಫಲಾನುಭವಿಗಳ ಜೊತೆ ಸಂವಾದ ನಡೆಸಿದ ಬಳಿಕ ಕೇಂದ್ರ ಸರ್ಕಾರದ ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ವ್ಯಾಪ್ತಿಯ 5 ಕಾಮಗಾರಿಗಳಿಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದರು. ಈ ವೇಳೆ ರಾಜ್ಯಪಾಲರು, ಸಚಿವ ರಾಜಶೇಖರ್ ಪಾಟೀಲ್, ಬಿಎಸ್ ಯಡಿಯೂರಪ್ಪ, ಸದಾನಂದಗೌಡ, ಸಂಸದ ಭಗವಂತ್ ಖೂಬಾ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು. ಒಟ್ಟಿನಲ್ಲಿ ಮೋದಿ ಬರುವ ಮುನ್ನ ಲಕ್ಷಾಂತರ ಜನರು ಕಲಬುರಗಿಯ ಬಿಸಿಲು ಲೆಕ್ಕಿಸದೆ ಮೋದಿ ಮೋದಿ ಎಂದು ಘೋಷಣೆ ಕೂಗಿದ್ದು ವಿಶೇಷವಾಗಿತ್ತು. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಸರ್ಕಾರದ ಬಗ್ಗೆ ಲಘುವಾಗಿ ಮಾತನಾಡಬಾರದು ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲದೆ ಸಾಲ ಮನ್ನಾ ನಮ್ಮ ಸರ್ಕಾರ ಮಾಡಲಿಲ್ಲ ನಿಜ, ಆದರೆ ಮೋದಿಯವರ ಬಳಿ ಸಾಲ ಮನ್ನಾ ವಿಚಾರ ಬಂದಾಗ ಅವರು ಮಾಡಿದ್ದೇನು ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ಬೇಗೂರು ವಾರ್ಡ್ ವ್ಯಾಪ್ತಿಯ ಉತ್ತರಹಳ್ಳಿ, ವಸಂತಪುರ, ಯಲಚೇನಹಳ್ಳಿ, ತಿಪ್ಪಸಂದ್ರ, ಗೊಟ್ಟಿಗೆರೆಯಲ್ಲಿ ಕುಡಿಯುವ ನೀರು ಹಾಗೂ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಈ ವೇಳೆ ಸಂಸದ ಡಿಕೆ ಸುರೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಇನ್ನು ಸಮಾರಂಭದಲ್ಲಿ ಮಾತನಾಡಿದ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಕುಡಿಯುವ ನೀರಿನ ಯೋಜನೆ ಅನುಷ್ಠಾನದಲ್ಲಿ ಯಾರೇ ಅಡ್ಡಪಡಿಸಿದರೂ ಯೋಜನೆ ಅರ್ಧಕ್ಕೆ ನಿಲ್ಲಿಸದೆ ಸರ್ಕಾರದೊಂದಿಗೆ ಚರ್ಚಿಸಿ ಮುನ್ನಡೆಯಿರಿ ಅಂತ ತಿಳಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಸರ್ಕಾರದ ಬಗ್ಗೆ ಲಘುವಾಗಿ ಮಾತನಾಡಬಾರದು. ರಾಜ್ಯ ಸರ್ಕಾರ ರೈತ ವಿರೋಧಿ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೆಲ್ಲ ಶುದ್ಧ ಸುಳ್ಳು. ರೈತರು ಸ್ವಾವಲಂಬಿಯಾಗಿ ಬದುಕಲು ನಾವು ನೆರವಾಗುತ್ತಿದ್ದೇವೆಯೇ ಹೊರತು ಇದರಲ್ಲಿ ನಮ್ಮ ಸ್ವಾರ್ಥವೇನೂ ಇಲ್ಲ.
ಸಾಲ ಮನ್ನಾ ಮಾಡುವುದು ಬಿಟ್ಟು ರೈತರಿಗೆ ಲಂಚ ನೀಡುವಂತೆ 2,000 ರೂಪಾಯಿ ನೀಡಿದ್ದಾರೆ ಅಂತ ದೂರಿದರು. ಇವತ್ತು ಕೇವಲ 6,000 ರೂಪಾಯಿ ಕೊಡೋದ್ರ ಮೂಲಕ ರೈತನಿಗೆ ಲಂಚ ಕೊಡೋ ರೀತಿಯಲ್ಲಿ 2,000 ರೂಪಾಯಿ ಕೊಡಬೇಕು. ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೈತರನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳೋದಕ್ಕೆ ನೀವು ಬಂದಿದ್ದೀರಲ್ಲ, ನಿಮಗೆ ಗೊತ್ತಾಗಬೇಕು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ 16-17ರಿಂದ ಇಲ್ಲಿಯವರೆಗೆ ಸುಮಾರು 18,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವ್ರಿಗೇನ್ ಮಾಡಿದಿರಿ? ಅವರಿಗೆ ಯಾವ ಪರಿಹಾರ ಕೊಟ್ಟಿದ್ದೀರಿ? ಅವರ ಹೆಂಡತಿ ಮಕ್ಕಳಿಗೆ ಏನು ಪರಿಹಾರ ಕೊಟ್ಟಿದ್ದೀರಿ? ಇವತ್ತು ಬಂದು ಕರ್ನಾಟಕದಲ್ಲಿ ಇಲ್ಲಿರ್ತಕ್ಕಂಥ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ಹೇಳೋದಕ್ಕೆ ಯಾವ ನೈತಿಕ ಹಕ್ಕಿದೆ ನಿಮಗೆ ಅಂತಕ್ಕಂಥದ್ದನ್ನ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ಈಗ ರಾಜ್ಯಕ್ಕೆ ಬಂದು ರೈತರ ಬಗ್ಗೆ ಮಾತನಾಡಲು ಅವರಿಗೆ ನೈತಿಕತೆ ಇಲ್ಲ. ಸಾಲ ಮನ್ನಾ ನಮ್ಮ ಸರ್ಕಾರ ಮಾಡಲಿಲ್ಲ ನಿಜ, ಆದರೆ ಮೋದಿ ಅವರ ಬಳಿ ಸಾಲ ಮನ್ನಾ ವಿಚಾರ ಬಂದಾಗ ಅವರು ಮಾಡಿದ್ದೇನು ಅಂತ ಖಾರವಾಗಿ ಪ್ರಶ್ನಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಸಂಸದ ಡಿಕೆ ಸುರೇಶ್, ನರೇಂದ್ರ ಮೋದಿ ಸರ್ಕಾರವೇ ರೈತ ವಿರೋಧಿ ಸರ್ಕಾರವಾಗಿದೆ. ಅತಿವೃಷ್ಟಿ ಅನಾವೃಷ್ಟಿ ಸಮಯದಲ್ಲಿ ಧ್ವನಿ ಎತ್ತದೆ ಮೋದಿ ಈಗ ಚುನಾವಣೆ ಸಮಯದಲ್ಲಿ ಧ್ವನಿ ಎತ್ತಿದ್ದಾರೆ ಅಂತ ಕಿಡಿಕಾರಿದರು. 2,000 ಹಣ ಕೊಟ್ಟು ಓಟಿಗೆ ಲಂಚ ನೀಡುವ ಕೆಲಸಕ್ಕೆ ಮೋದಿ ಅವರು ನಾಂದಿ ಹಾಡಿದ್ದಾರೆ. ಇವರನ್ನು ಬೆಂಬಲಿಸಿದ ಯುವಕರ ನಿರುದ್ಯೋಗ ಸಮಸ್ಯೆ ಇನ್ನೂ ತಾಂಡವವಾಡುತ್ತಿದೆ. ರೈತ ವಿರೋಧಿ ಸರ್ಕಾರ ಯಾವ್ದಾರ ಇತ್ತು ಈ ದೇಶದಲ್ಲಿ ಅಂತ ಕಳೆದ 5 ವರ್ಷಗಳಲ್ಲಿ ಒಂದು ದಿನ ಕೂಡ ರೈತರ ಬಗ್ಗೆ, ರೈತರ ಆತ್ಮಹತ್ಯೆ ಬಗ್ಗೆ, ಬರಗಾಲದಲ್ಲಿ ಆಗ್ತಾ ಇದ್ದಂತ ಅನಾಹುತದ ಬಗ್ಗೆ, ಅತಿವೃಷ್ಟಿ ಅನಾವೃಷ್ಟಿ ಆದಂತ ಸಂದರ್ಭದಲ್ಲಿ ಇಡೀ ರೈತ ಸಮುದಾಯಕ್ಕೆ ಯಾವತ್ತೂ ಕೂಡ ಬಾಯಿ ತೆಗೆದೇ ಇದ್ದವರು ಚುನಾವಣಾ ಸಂದರ್ಭದಲ್ಲಿ 2,000 ರೂಪಾಯಿ ಹಣ ಕೊಟ್ಟು ವೋಟ್ ಹಾಕ್ಸ್ಕೊಳ್ಳಲಿಕ್ಕೆ ಪರೋಕ್ಷವಾಗಿ ಮತಕ್ಕೆ ಹಣ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಇವತ್ತು ಪ್ರಧಾನಮಂತ್ರಿಗಳು ನಾಂದಿ ಆಡಿದ್ದಾರೆ. ಇವಕ್ಕೆಲ್ಲ ನೇರ ಹೊಣೆ ಕೇಂದ್ರ ಸರ್ಕಾರವಾಗಿದ್ದು ಅನವಶ್ಯಕ ಟೀಕೆಗಳನ್ನ ಮಾಡುವುದನ್ನು ಮೋದಿ ಅವರು ಬಿಡಬೇಕು ಅಂತ ಸಲಹೆ ನೀಡಿದರು. ಸಿ ಕಾರ್ತಿಕ್, ಸಮಗ್ರ ಸುದ್ದಿ, ಆನೇಕಲ್. ಪಕ್ಷ ಬಿಟ್ಟು ಯಾರೂ ಹೋಗಲ್ಲ, ಜಾಧವ್ ಒಬ್ಬರು ಹೋಗಿದ್ದಾರೆ. ಅದು ಪಾರ್ಲಿಮೆಂಟ್ ಚುನಾವಣೆ ನಿಲ್ಲುವ ಆಸೆಯಿಂದ ಹಾಗೂ ವೈಯಕ್ತಿಕ ಕಾರಣದಿಂದ ಉಮೇಶ್ ಜಾಧವ್ ಬಿಜೆಪಿಗೆ ಹೋಗಿರಬಹುದು ಅಂತ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆ ತರಳುಬಾಳು ಮಠಕ್ಕೆ ಗೃಹ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿ ಸಿರಿಗೆರೆ ಶ್ರೀ ಜೊತೆ 1 ತಾಸಿಗೂ ಹೆಚ್ಚು ಕಾಲ ಸಮಾಲೋಚನೆ ನಡೆಸಿದರು. ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಗ್ರಾಮದ ತರಳುಬಾಳು ಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಅವರ ಆಶೀರ್ವಾದ ಪಡೆದರು. ನಂತರ ಮಾತನಾಡಿದ ಸಚಿವರು, ಲಿಂಗಾಯತ ಧರ್ಮ ನಮ್ಮ ಅಸ್ಮಿತೆ, ಜಾಗತಿಕ ಲಿಂಗಾಯತ ಮಹಾಸಭಾ ನೇತೃತ್ವದಲ್ಲಿ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು. ಇನ್ನು ಬಿಜೆಪಿಯಿಂದ ಆಪರೇಷನ್ ಕಮಲ ವಿಚಾರವಾಗಿ ಮಾತನಾಡಿದ ಸಚಿವರು, ಸರ್ಕಾರ ಬೀಳಿಸಲು ಸಂಕ್ರಾಂತಿ, ಅಮಾವಾಸ್ಯೆ, ಹುಣ್ಣಿಮೆ ಎಂಬ ಡೆಡ್ಲೈನ್ ಮುಗಿದಿವೆ. ಈಗ ಲೋಕಸಭೆ ಚುನಾವಣೆ ಬಳಿಕ ಎನ್ನಲಾಗ್ತಿದೆ ಅಂತ ವ್ಯಂಗ್ಯವಾಡಿದರು. ಅಲ್ಲದೆ ಪಕ್ಷ ಬಿಟ್ಟು ಯಾರೂ ಹೋಗಲ್ಲ, ಜಾಧವ್ ಒಬ್ಬರು ಹೋಗಿದ್ದಾರೆ. ಅದು ಪಾರ್ಲಿಮೆಂಟ್ ಚುನಾವಣೆ ನಿಲ್ಲುವ ಆಸೆಯಿಂದ ಹಾಗೂ ವೈಯಕ್ತಿಕ ಕಾರಣದಿಂದ ಉಮೇಶ್ ಜಾಧವ್ ಬಿಜೆಪಿಗೆ ಹೋಗಿರಬಹುದು ಅಂತ ಹೇಳಿದ್ರು. ಇದಲ್ಲದೆ ಮಂಡ್ಯ ಲೋಕಸಭೆ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಡುವ ಬಗ್ಗೆ ಚಿಂತಿಸಲಾಗಿದ್ದು, ಈ ಬಗ್ಗೆ ಸಿದ್ದರಾಮಯ್ಯ ಕೂಡ ಈಗಾಗಲೇ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಬಂದಿದ್ರೆ ಸುಮಲತಾ ಕಣಕ್ಕಿಳಿಸುತ್ತಿದ್ದೆವು ಅಂತ ಪ್ರತಿಕ್ರಿಯಿಸಿದರು. ಜೊತೆಗೆ ರಾಜ್ಯ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಸ್ವಾಭಾವಿಕವಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿವೆ. ರಾಜ್ಯದಲ್ಲಿ ಜಾತ್ಯತೀತ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಸರ್ಕಾರದ ಹಿಂದೆ ಸಮನ್ವಯ ಸಮಿತಿ ಇದ್ದು ಎಲ್ಲವೂ ಸರಿ ಹೋಗಲಿದೆ ಅಂತ ತಿಳಿಸಿದರು. ಚಿದಾನಂದ್ ಮಸ್ಕಲ್, ಸಮಗ್ರ ಸುದ್ದಿ, ಚಿತ್ರದುರ್ಗ. ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಹುದ್ದೆ ತಪ್ಪಲು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ನೇರ ಕಾರಣ. ಹೀಗಂತ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಲ್ಲದೆ ಪುಟಗೋಸಿ ನಿಗಮ ಮಂಡಳಿ ಯಾರಿಗ್ ಬೇಕು, ನನಗೆ ಜನರ ಬೆಂಬಲ ಆಶೀರ್ವಾದ ಸಿಕ್ಕಿದೆ ಅಂತ ಕಿಡಿಕಾರಿದ್ರು. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ನೇರವಾಗಿ ಸಮರ ಸಾರಿರುವ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಈಗ ಮತ್ತೊಮ್ಮೆ ಕತ್ತಿ ಮಸದಿದ್ದಾರೆ. ಅಂದಹಾಗೆ ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿದ್ದ ಸುಧಾಕರ್ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಪುಟಗೋಸಿ ನಿಗಮ ಮಂಡಳಿ ಸ್ಥಾನ ಯಾರಿಗೆ ಬೇಕು, ಅದನ್ನು ನೀವು ತಪ್ಪಿಸಿರಬಹುದು. ನನ್ನ ಶಾಸಕ ಸ್ಥಾನ ತಪ್ಪಿಸಲು ಸಾಧ್ಯನಾ? ನಿಮ್ಮ ಹಣೆ ಬರಹದಲ್ಲೂ ಆಗಲ್ಲ, ನಿಮ್ಮ ಕೈಯಲ್ಲೂ ಸಾಧ್ಯವಿಲ್ಲ. ನಾನು ಜೆಡಿಎಸ್ ಅಭ್ಯರ್ಥಿಯನ್ನ 2 ಬಾರಿ ಸೋಲಿಸಿದ್ದೇನೆ. ಜನರ ಆಶೀರ್ವಾದ ನನಗಿದೆ ಅಂತ ಕಿಡಿಕಾರಿದ್ರು. ಇನ್ನು ಸಿದ್ದರಾಮಯ್ಯ ಅವರನ್ನು ಹೊಗಳಿದರೆ ಕೆಲವರಿಗೆ ಉರಿಯುತ್ತೆ. ಸಿದ್ದರಾಮಯ್ಯ ನಮ್ಮ ಸಿಎಂ ಅಂದರೆ ಕೆಲವರು ಮೈಯೆಲ್ಲ ಪರ್ಚ್ಕೊಳ್ತಾರೆ. ಸಿದ್ದರಾಮಯ್ಯ ಅವರು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ನೆಚ್ಚಿನ ನಾಯಕ. ನಮ್ಮ ನಾಯಕರನ್ನು ಹೊಗಳಿದರೆ ಕೆಲವರಿಗೆ ಆಗಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು.
ಇದಲ್ಲದೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಟಿಕೆಟ್ ಕಾಂಗ್ರೆಸ್ ಪಕ್ಷಕ್ಕೆ ನೀಡಬೇಕು, ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ನೀಡಬಾರದು, ಒಂದು ವೇಳೆ ನೀಡಿದರೆ ನಾವು ವಿರುದ್ಧವಾಗಿ ಕೆಲಸ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ಗುರು ಸಮಗ್ರ ಸುದ್ದಿ ಚಿಕ್ಕಬಳ್ಳಾಪುರ. ಇದು ಆ ತಾಲೂಕಿನ ಸಬ್ ರಿಜಿಸ್ಟ್ರಾರ್ ಕಚೇರಿ. ಆದರೆ ಈ ಕಚೇರಿಯಲ್ಲಿ ಖುದ್ದು ಸಬ್ ರಿಜಿಸ್ಟ್ರಾರ್ ಅವರ ಕಾರು ಚಾಲಕನೇ ದಾಖಲೆಗಳನ್ನು ಮಾರಾಟ ಮಾಡ್ತಾನಂತೆ. ಸದ್ಯ ಆ ಚಾಲಕ ದಾಖಲೆಗಳ ಮಾರಾಟ ಸಂಬಂಧ ನಡೆಸುತ್ತಿರೋ ದೃಶ್ಯಗಳು ಸಮಗ್ರ ಟಿವಿ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಸೆರೆ ಸಿಕ್ಕಿವೆ. ಅಷ್ಟಕ್ಕೂ ಯಾರಾತ ಅಂತೀರಾ? ನೀವೇ ನೋಡಿ. ಇದು ದೊಡ್ಡಬಳ್ಳಾಪುರದ ಸಬ್ ರಿಜಿಸ್ಟ್ರಾರ್ ಕಚೇರಿ. ಸದ್ಯ ಈ ಕಚೇರಿ ದಾಖಲೆಗಳ ಮಾರಾಟ ದಂಧೆಗೆ ಕೆಟ್ಟ ಹೆಸರು ಪಡೆದುಕೊಳ್ಳುತ್ತಿದೆ ಅನ್ನೋ ಆರೋಪವಿದೆ. ಅಂದಹಾಗೆ ಈ ಕಚೇರಿಯಲ್ಲಿ ಖುದ್ದು ಸಬ್ ರಿಜಿಸ್ಟ್ರಾರ್ ಅವರ ಕಾರು ಚಾಲಕನೇ ದಾಖಲೆಗಳನ್ನ ಮಾರಾಟ ಮಾಡ್ತಾನಂತೆ. ಅಲ್ಲದೆ ಆ ಚಾಲಕ ದಾಖಲೆಗಳ ಮಾರಾಟ ಸಂಬಂಧ ನಡೆಸುತ್ತಿರೋ ದೃಶ್ಯಗಳು ಸಮಗ್ರ ಟಿವಿ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಸೆರೆ ಸಿಕ್ಕಿವೆ. ಇನ್ನು ಆ ಕಾರು ಚಾಲಕನ ಹೆಸರು ಇಮ್ರಾನ್ ಎನ್ನಲಾಗ್ತಿದೆ. ಆತನಿಗೆ ಯಾವುದು ದಾಖಲೆ, ಅದರೊಳಗೇನಿದೆ ಅನ್ನೋ ಸಣ್ಣ ಅರಿವು ಇರಲ್ವಂತೆ. ಆದರೂ ದುಡ್ಡಿನ ಆಸೆಗೋಸ್ಕರ ದಾಖಲೆಗಳ ಮಾರಾಟ ನಡೆಸ್ತಾನೆ ಅಂತ ಹೇಳಲಾಗುತ್ತೆ. ಇದಲ್ಲದೆ ಈತ ಸಬ್ ರಿಜಿಸ್ಟ್ರಾರ್ ಕಚೇರಿಯೊಳಗೆ ಖುದ್ದು ದಾಖಲೆಗಳನ್ನು ತೆಗೆದುಕೊಂಡು ಸೀಲ್ ಹಾಕಿಕೊಳ್ಳೋದು, ಏಕಾಏಕಿ ಸಬ್ ರಿಜಿಸ್ಟ್ರಾರ್ ಕೊಠಡಿಯೊಳಗೆ ಹೋಗಿ ಸಹಿ ಹಾಕಿಸಿಕೊಳ್ಳೋದು ನಮ್ಮ ಸಮಗ್ರ ಟಿವಿಯ ಕಾರ್ಯಾಚರಣೆ ವೇಳೆ ಸೆರೆಯಾಗಿದೆ. ಅಲ್ಲದೆ ಇದರ ಬಗ್ಗೆ ಆತನನ್ನ ಪ್ರಶ್ನಿಸಿದ್ರೆ ಈ ದಾಖಲೆ ಯಾವುದು ಅಂತ ಗೊತ್ತಿಲ್ಲ ಅಂತಾನೆ. ಜೊತೆಗೆ ದಾಖಲೆಗಳನ್ನ ಹಿಡಿದು ಕಚೇರಿ ತುಂಬ ಓಡಾಡುತ್ತಾ ಸಹಿ ಸೀಲ್ ಹಾಕಿಕೊಡೋ ಈತ ಬ್ರೋಕರ್ ಕೆಲಸ ಮಾಡೋದು ಮಾತ್ರ ಸಲೀಸಾಗಿ ಮಾಡ್ತಾನೆ. ಒಟ್ಟಲ್ಲಿ ದೊಡ್ಡಬಳ್ಳಾಪುರದ ಸಬ್ ರಿಜಿಸ್ಟ್ರಾರ್ ಕಚೇರಿ ಅನ್ನೋದು ಭ್ರಷ್ಟಾಚಾರದ ಅಡ್ಡೆ ಆಗುತ್ತಿದೆಯಾ ಅನ್ನೋ ಅನುಮಾನಗಳು ಇದೀಗ ವ್ಯಕ್ತವಾಗಿವೆ. ಚಂದ್ರಶೇಖರ್ ಡಿ ಉಪ್ಪಾರ್, ಸಮಗ್ರ ಸುದ್ದಿ, ದೊಡ್ಡಬಳ್ಳಾಪುರ. ಅದು ಆ ಊರಿನ ನೀರಿನ ದಾಹ ನೀಗಿಸುವ ನೀರಿನ ಟ್ಯಾಂಕರ್. ದಿನ ಬೆಳಗಾದ್ರೆ ಸಾಕು, ನಿತ್ಯ ಆ ಟ್ಯಾಂಕರ್ ಕೆಳಗೆ ನೂರಾರು ಮಂದಿ ತಿರುಗಾಡ್ತಾರೆ. ಆದರೆ ಯಾವಾಗ ನೆಲಕ್ಕುರುಳುತ್ತಾ ಅನ್ನೋ ಜೀವ ಭಯ ಆ ಊರಿನ ಗ್ರಾಮಸ್ಥರಲ್ಲಿ ಕಾಡ್ತಾ ಇದೆ. ಹೌದು, ಬಿಸಿಲ ನಾಡು ಯಾದಗಿರಿ ಜಿಲ್ಲೆಯ ಸಾವೂರ ಗ್ರಾಮದಲ್ಲಿ ನೀರಿನ ಟ್ಯಾಂಕರ್ ಸಂಪೂರ್ಣ ಹಳೆಯದಾಗಿದೆ. ಅಲ್ಲದೆ ಇಡೀ ಗ್ರಾಮಕ್ಕೆ ನೀರು ಸರಬರಾಜು ಮಾಡುವ ಈ ಟ್ಯಾಂಕರ್ ಈಗ ಸಂಪೂರ್ಣವಾಗಿ ಶಿಥಿಲಗೊಂಡು ಕಾಂಕ್ರೀಟ್ ಕಿತ್ತು ಹೋಗಿದೆ. ಜೊತೆಗೆ ಕಬ್ಬಿಣದ ರಾಡುಗಳು ಕಾಣುತ್ತಿವೆ. ಅದಲ್ಲದೆ ಅಲ್ಲಲ್ಲಿ ನೀರಿನ ಪೈಪ್ಗಳು ಒಡೆದು ನೀರು ಕೂಡ ಕಲುಷಿತವಾಗಿ ಬರುತ್ತಿದೆ ಎನ್ನುತ್ತಾರೆ ಗ್ರಾಮಸ್ಥರು. ಇನ್ನು ಇದರ ಮಧ್ಯೆ ಗ್ರಾಮ ಪಂಚಾಯತ್ನವರು ಹಾಗೂ ಅಧಿಕಾರಿಗಳು ಈ ಟ್ಯಾಂಕರ್ ಶಿಥಿಲಗೊಂಡಿದ್ದು ನೀರು ತುಂಬಿಸಬೇಡಿ ಎಂದು ಹೇಳುತ್ತಿದ್ದಾರೆ. ಆದರೆ ಹೊಸ ಟ್ಯಾಂಕರ್ಗೆ ನೀರು ಸರಬರಾಜಿನ ಕೆಲಸ ಪೂರ್ಣಗೊಳ್ಳದ ಕಾರಣ ಹಳೆ ಟ್ಯಾಂಕರ್ಗೆ ತುಂಬಿಸುತ್ತಿದ್ದಾರೆ. ಹೀಗಾಗಿ ಟ್ಯಾಂಕರ್ ಕೆಳಗೆ ಮುಖ್ಯ ರಸ್ತೆ ಇರುವುದರಿಂದ ದಿನನಿತ್ಯ ಓಡಾಡುವ ಜನರಿಗೆ ಜೀವ ಭಯ ಎದುರಾಗಿದೆ. ಒಟ್ಟಿನಲ್ಲಿ ಮುಂದಾಗುವ ಅನಾಹುತ ತಪ್ಪಿಸಿ ಗ್ರಾಮದ ಜನರಿಗೆ ಸಮರ್ಪಕ ನೀರು ಪೂರೈಕೆ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ವೀರೇಶ್ ರೆಡ್ಡಿ, ಸಮಗ್ರ ಸುದ್ದಿ, ಯಾದಗಿರಿ. ಈಗ ಸಣ್ಣದೊಂದು ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ ಮುಂದುವರಿಯುತ್ತೆ. ಅಪ್ಪ, ಕಾಲೇಜ್ಗೆ ಹೋಗಲು ಸ್ಕೂಟರ್ ಇದ್ದಿದ್ರೆ ನಮ್ಮ ಕಾಲದಲ್ಲಿ ನಡ್ಕೊಂಡೇ ಹೋಗ್ತಾ ಇದ್ವಿ. ಬಸ್ಸಲ್ಲಿ ಹೋಗು, ಟಿಕೆಟ್ ನ ಹಣ ಇಟ್ಟಿದ್ದೀನಿ. ನಾನು ಟ್ಯೂಷನ್ ಕೊಡೋಕೆ ಶುರು ಮಾಡಿದ್ದೀನಿ. ನನ್ನಲ್ಲಿ ಸ್ಕೂಟರ್. ನಮ್ಮ ಕಾಲದಲ್ಲಿ ನಾನು ನಿನ್ನಷ್ಟು ಮುಂದುವರೆದಿರಲಿಲ್ಲ ಪುಟ್ಟಿ. ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಮುನ್ನಡೆಯುವವರೇ ಬ್ಲೂ ಯೋಜನೆಯವರಾಗಿರ್ತಾರೆ. ಅವರ ಪ್ರಗತಿಗಾಗಿ ಮುಥೂಟ್ ಫಿನ್ಕಾರ್ಪ್ ನೀಡ್ತಾ ಇದೆ 2 ವೀಲರ್ ಲೋನ್ಸ್ ಮತ್ತು ಸರಿಯಾದ ಸಲಹೆ. ಮುಖ್ಯಾಂಶಗಳು. ಸಿಟಿಯ ಹಾಟ್ ಟಾಪಿಕ್, ಟ್ರೆಂಡಿ ಟ್ವಿನ್ಸ್ ನ ಟ್ರೆಂಡಿಂಗ್ ಕನ್ನಡಿ. ಈಗಿರುವ ಬೆಲೆಯಲ್ಲಿ ಹೇಗ ಮಾತಾಗೋತೀರಾ? 3 ತಿಂಗಳಿಗೊಂದ್ಸಲ ಹೊಸ ಕಲೆಕ್ಷನ್. ಸ್ಟಾರ್ಟಿಂಗ್ ಪ್ರೈಸ್ 790 ಮಾತ್ರ. ಕಸ್ಟಮ್ ಫಿಟ್ ಲೆನ್ಸಸ್, 3-hour ಡೆಲಿವರಿ. ನಮ್ಮ ಸ್ಪೆಕ್ಸ್ ಮೇಕರ್ಸ್, ದಿ ಐವೇರ್ ಸ್ಪೆಷಲಿಸ್ಟ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Kodes. ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಮಳವಳ್ಳಿ ತಾಲೂಕಿನಲ್ಲಿ ಕಾಡಾನೆಗಳ ಆರ್ಭಟ ಮುಂದುವರೆದಿದೆ. ಸದ್ಯ ತಾಲೂಕಿನ ದನಗೂರು ಹಾಗೂ ಮಂಚನಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳು ಭತ್ತದ ಪೈರು ಹಾಗೂ ಬಾಳೆ ತೋಟ ನಾಶ ಮಾಡಿರೋ ಘಟನೆ ನಡೆದಿದೆ. ಮಳವಳ್ಳಿ ತಾಲೂಕಿನಲ್ಲಿ ಕಾಡಾನೆಗಳ ಆರ್ಭಟ ಮುಂದುವರೆದಿದ್ದು, ಸದ್ಯ ದನಗೂರು ಹಾಗೂ ಮಂಚನಹಳ್ಳಿ ಗ್ರಾಮದಲ್ಲಿ 2 ಎಕರೆಯಷ್ಟು ಭತ್ತದ ಪೈರು ಹಾಗೂ ಬಾಳೆ ತೋಟ ನಾಶವಾಗಿದೆ.
ಅಂದಹಾಗೆ ದನಗೂರು ಗ್ರಾಮದ ಮಂಜುನಾಥ್ ಎಂಬುವವರ ಜಮೀನಿಗೆ ನುಗ್ಗಿರೋ ಆನೆಗಳು ಬೆಳೆ ನಾಶಪಡಿಸಿವೆ. ಹೀಗಾಗಿ ಬೆಳೆ ನಾಶದಿಂದ ಕಂಗಾಲಾಗಿರೋ ಮಂಜುನಾಥ್ ಅರಣ್ಯ ಇಲಾಖೆಗೆ ದೂರು ನೀಡಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಯಾರು ಬಂದು ನೋಡಿಲ್ವಲ್ಲ ಅಪ್ಪ ಯಾರಿಗಾರಿ ಬಂದಿಲ್ವಲ್ಲ ಅಪ್ಪ ಈ ಅಕ್ಕೂರ್ದ ಯಾಕಪ್ಪ ಬಂದ ನಮ್ಮ ತೋಟಿಗೆ ಸಾಕಿದ ಆಗೈತಲ್ಲ. ಇನ್ನು ನಿನ್ನೆ ಮಂಚೇನಹಳ್ಳಿಯ ಪುಟ್ಟಲಿಂಗಮ್ಮ ಎಂಬುವರ ಬಾಳೆತೋಟ ನಾಶ ಮಾಡಿದ ಬೆನ್ನಲ್ಲೇ ಅದೇ ಗ್ರಾಮದ ನಂಜಯ್ಯ ಎಂಬುವರು ಬೆಳೆದಿದ್ದ ಮೆಕ್ಕೆಜೋಳವನ್ನ ಕಾಡಾನೆಗಳು ನಾಶಪಡಿಸಿವೆ. ಇದೇ ವೇಳೆ ಕಾಡಾನೆಗಳು ದಾಳಿ ಮಾಡಿದ್ರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಾಗಿ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಎಎನ್ ಲೋಕೇಶ್, ಸಮಗ್ರ ಸುದ್ದಿ, ಮಳವಳ್ಳಿ. ಜಮೀನಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ರೈತರು ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಈ ವೇಳೆ ಕಚೇರಿಯಲ್ಲಿದ್ದ ಸಿಬ್ಬಂದಿಯನ್ನು ಹೊರಹಾಕುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 12ನೇ ನಾಲಾ ಭಾಗದ ಜಮೀನಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ರೈತರು ಮಳವಳ್ಳಿ ತಾಲೂಕು ಕಾಗೇಪುರ ಗೇಟ್ ಬಳಿ ಇರುವ ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಈ ವೇಳೆ ಕಚೇರಿಯಲ್ಲಿದ್ದ ಸಿಬ್ಬಂದಿಯನ್ನು ಹೊರಹಾಕುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಇನ್ನು ಪ್ರತಿಭಟನೆ ವೇಳೆ ಮಾತನಾಡಿದ ರೈತರು, ನೀರಾವರಿ ಇಲಾಖೆಯ ಅಧಿಕಾರಿಗಳು ಮಲತಾಯಿ ಧೋರಣೆ ತೋರುತ್ತಿದ್ದಾರೆ. ತಕ್ಷಣ ನೀರು ಬಿಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಅಲ್ಲದೆ ಸಮ್ಮಿಶ್ರ ಸರ್ಕಾರ ರೈತರ ಪರ ಸರ್ಕಾರ ಎಂದು ಹೇಳಿ ಅಧಿಕಾರಕ್ಕೆ ಬಂದು ಈಗ ಅದೇ ರೈತರನ್ನು ಶೋಷಣೆ ಮಾಡುತ್ತಿದೆ ಅಂತ ಆರೋಪಿಸಿದರು. ಪ್ರತಿಭಟನೆಯಲ್ಲಿ ತಗಳವಾದಿ, ಕಾಗೇಪುರ, ಭೂಗತಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ರೈತರು ಭಾಗವಹಿಸಿದ್ದರು. ಎಎನ್ ಲೋಕೇಶ್, ಸಮಗ್ರ ಸುದ್ದಿ, ಮಳವಳ್ಳಿ. ಮುಳಬಾಗಿಲು ತಾಲೂಕಿನ ಆವಣಿಯ ಪುರಾಣ ಪ್ರಸಿದ್ಧ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಅಂದಹಾಗೆ ಶಾಸಕ ಎಚ್ ನಾಗೇಶ್ ಹಾಗೂ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು. ಇನ್ನು ಎಲ್ಲಾ ವಯಸ್ಕರರು ಬೆಟ್ಟ ಹತ್ತಿ ಸೀತಾದೇವಿಯ ದರ್ಶನ ಪಡೆದಿದ್ದು ವಿಶೇಷವಾಗಿತ್ತು. ಪುರಾಣ ಪ್ರಸಿದ್ಧ ಆವಣೆಯ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಅತಿ ವಿಜೃಂಭಣೆಯಿಂದ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು. ರಥವು 87 ಅಡಿಗಳಿದ್ದು ವಿಶೇಷವಾಗಿ ಅಲಂಕೃತಗೊಂಡಿತ್ತು. ಅಂದಹಾಗೆ ಶಾಸಕ ಎಚ್ ನಾಗೇಶ್ ಹಾಗೂ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಇನ್ನು ರಥೋತ್ಸವದ ಪ್ರಯುಕ್ತ ಶ್ರೀರಾಮಲಿಂಗೇಶ್ವರ ಸ್ವಾಮಿಗೆ ಹಾಗೂ ಬೆಟ್ಟದ ಮೇಲೆ ನೆಲೆಸಿರುವ ಸೀತಾದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಜೊತೆಗೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಜನ ಪುನೀತರಾದರು. ತುಂಬಾ ಲಕ್ಷಾಂತರ ಜನ ಬಂದಿದ್ರು. ಇವತ್ತು ಲಕ್ಷಾಂತರ ಜನ ಬಂದು ಭಾಗವಹಿಸಿದ್ರು. ಈ ಒಂದು ರಥ ಮಹೋತ್ಸವ ನಮ್ಮನ್ನ ಆಹ್ವಾನಿಸಿ ಈ ಒಂದು ಭಕ್ತಿಗೆ ಅವಕಾಶ ಕೊಡ್ತಕ್ಕಂಥ ಇಲ್ಲಿ ಆವಣಿ ಜನಾಂಗ ಹೊಂದಿಸ್ತಾ ಈ ಪ್ರಸಿದ್ಧ ಆವಣಿ ಜಾತ್ರೆ ಇವತ್ತೇನು ಬೆಟ್ಟ ಇದೆ ಲವಕುಶ ಜನಿಸ್ತಕ್ಕಂಥ ಸ್ಥಳ ಅಂತ ಹೇಳ್ಬೋದು. ರಾಮಲಿಂಗೇಶ್ವರ ಅಂದ್ರೆ ರಾಮರ ಪ್ರತಿಷ್ಠೆ ಮಾಡಿರುವಂಥ ಲಿಂಗವನ್ನ ರಾಮಲಿಂಗೇಶ್ವರ ಅಂತಾರೆ. ಮೇಲಿರುವಂಥ ಪಾರ್ವತಿ ದೇವನ ಸೀತಾದೇವರು ಸ್ಥಾಪನೆ ಮಾಡಿರ್ತಾರೆ. ಅದಕ್ಕೆ ಸೀತಾ ಪಾರ್ವತಿ ಅಂತಾರೆ. ಈ ಪುಣ್ಯ ಸ್ಥಳವನ್ನ ವಾಲ್ಮೀಕಿ ಪಾಠಶಾಲಾ ಅಂತ ಇದಕ್ಕೆ ಮೂಲ. ಜೊತೆಗೆ ಎಲ್ಲಾ ವಯಸ್ಕರರು ಬೆಟ್ಟ ಹತ್ತಿ ಸೀತಾದೇವಿಯ ದರ್ಶನ ಪಡೆದಿದ್ದು ವಿಶೇಷವಾಗಿತ್ತು. ಅಲ್ಲದೆ ಭಕ್ತಾದಿಗಳು ತಮ್ಮ ಹರಕೆ ತೀರಿಸಲು ಮೆಣಸು, ದವನ, ಹೂವು, ಬಾಳೆಹಣ್ಣನ್ನು ರಥಕ್ಕೆ ಅರ್ಪಿಸಿದರು. ಇದೇ ವೇಳೆ ಜಾತ್ರೆಯ ಮತ್ತೊಂದು ಆಕರ್ಷಣೆ ದನಗಳು. ಈ ಬಾರಿಯೂ ಸಹ ಎಂದಿಗಿಂತಲೂ ಅಚ್ಚುಕಟ್ಟಾಗಿ ಎಲ್ಲ ಅನುಕೂಲಗಳನ್ನು ಮಾಡಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳು ಭಾಗವಹಿಸಿದ್ದವು. ಹಾಗೆ ಮಕ್ಕಳ ಆಟಿಕೆಗಳು, ಗೃಹೋಪಯೋಗಿ ವಸ್ತುಗಳು ಹಾಗೂ ತಿಂಡಿ ತಿನಿಸಿನ ಅಂಗಡಿ ಮುಂಗಟ್ಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ವಹಿವಾಟು ಜೋರಾಗಿಯೇ ನಡೆದಿತ್ತು. ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳಿಂದ ಬಿರು ಬಿಸಿಲಿನಲ್ಲಿ ಮಜ್ಜಿಗೆ, ಪಾನಕ ಹಾಗೂ ಕೋಸಂಬರಿ ವಿತರಿಸುವ ಜೊತೆಗೆ ಆರ್ಯವೈಶ್ಯ ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ಕೂಡ ಮಾಡಲಾಯಿತು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು. ರಾಮಕೃಷ್ಣ, ಸಮಗ್ರ ಸುದ್ದಿ, ಮುಳಬಾಗಿಲು. ಸಕಲೇಶಪುರದಲ್ಲಿ ಎವರ್ಗ್ರೀನ್ ಫುಟ್ಬಾಲ್ ಕ್ಲಬ್ ವತಿಯಿಂದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ. ಅಂದಹಾಗೆ ಮಾರ್ಚ್ 22ರಿಂದ 3 ದಿನಗಳ ಕಾಲ ಈ ಪಂದ್ಯಾವಳಿ ನಡೆಯಲಿದೆ ಅಂತ ಕ್ಲಬ್ನ ಅಧ್ಯಕ್ಷ ಸ್ಟೀವನ್ ತಿಳಿಸಿದ್ದಾರೆ. ಸಕಲೇಶಪುರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷ ನಡೆಸಿದ ಪಂದ್ಯಾವಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿ ಸುಮಾರು 35 ತಂಡಗಳು ಭಾಗವಹಿಸಿದ್ದವು. ಈ ವರ್ಷ ಇನ್ನೂ ಹೆಚ್ಚಿನ ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ತಿಳಿಸಿದರು.
ಇನ್ನು ಆಯ್ಕೆಯಾಗುವ 2 ತಂಡಗಳಿಗೆ ನಗದು ಬಹುಮಾನ ನೀಡಲಾಗುತ್ತಿದ್ದು ಭಾಗವಹಿಸುವ ಎಲ್ಲಾ ತಂಡಗಳಿಗೂ ಊಟ ಹಾಗೂ ವಸತಿ ಸೌಲಭ್ಯ ಕಲ್ಪಿಸಲಾಗುವುದು ಅಂತ ತಿಳಿಸಿದರು. ಇನ್ನು ಇದೇ ವೇಳೆ ಕ್ಲಬ್ ಕಾರ್ಯದರ್ಶಿ ಸಫೀರ್ ಖಾನ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಫುಟ್ಬಾಲ್ ತರಬೇತಿ ಕೇಂದ್ರ ತೆರೆದು ಕಲಿಯುವ ಆಸಕ್ತಿ ಇರುವವರಿಗೆ ನುರಿತ ತರಬೇತುದಾರರಿಂದ ಫುಟ್ಬಾಲ್ ಆಟ ಹಾಗೂ ಅದರ ತಂತ್ರಗಾರಿಕೆ ಹೇಳಿಕೊಡಲಾಗುವುದು. ಹೆಚ್ಚಿನ ತಂಡಗಳು ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಲು ಇದೊಂದು ಸದಾವಕಾಶವಾಗಿದೆ ಅಂತ ಹೇಳಿದರು. ಇನ್ನು ಈ ವೇಳೆ ಸಂಸ್ಥೆ ಖಜಾಂಜಿ ನಾಗೇಶ್, ಸಹ ಕಾರ್ಯದರ್ಶಿ ಸಂತೋಷ್, ಉಪಾಧ್ಯಕ್ಷ ಪ್ರೇಮ್ ಕುಮಾರ್, ದೀಪಕ್ ಹಾಜರಿದ್ದರು. HD ಜಯಕುಮಾರ್ ಮಲ್ನಾಡ್, ಸಮಗ್ರ ಸುದ್ದಿ, ಸಕಲೇಶಪುರ. 3 ದಿನದಲ್ಲಿ ಕೋಡಿಹಳ್ಳಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿಸುತ್ತೇನೆ ಅಂತ ವಸತಿ ಸಚಿವ MTB ನಾಗರಾಜ್ ಹೇಳಿದ್ದಾರೆ. ಅಲ್ಲದೆ ಅಗತ್ಯಕ್ಕೆ ಅನುಗುಣವಾಗಿ ಟ್ಯಾಂಕರ್ ನೀರಿಗೆ ವ್ಯವಸ್ಥೆ ಕಲ್ಪಿಸಲಾಗುವುದು ಅಂತ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವಸತಿ ಸಚಿವ MTB ನಾಗರಾಜ್ ಚಾಲನೆ ನೀಡಿದರು. ಈ ವೇಳೆ ಸಮೇತನಹಳ್ಳಿಯಲ್ಲಿ ಮಹಿಳೆಯರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಚಿವರಿಗೆ ಮನವಿ ಸಲ್ಲಿಸಿದರು. ಇನ್ನು ಈ ಸಮಸ್ಯೆಗೆ ಸ್ಪಂದಿಸಿದ ವಸತಿ ಸಚಿವ 3 ದಿನದಲ್ಲಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿಸುತ್ತೇನೆ. ಅಗತ್ಯಕ್ಕೆ ಅನುಗುಣವಾಗಿ ಟ್ಯಾಂಕರ್ ನೀರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜೊತೆಗೆ ಗ್ರಾಮಕ್ಕೆ ಅಗತ್ಯ ಸೌಲಭ್ಯ ಎಷ್ಟು ಬೇಕಾದರೂ ಕೇಳಿ, ಆದರೆ ಚುನಾವಣೆ ಸಮಯದಲ್ಲಿ ಮತ ನೀಡುವುದನ್ನು ಮರೆಯಬೇಡಿ. ಜನ ಸೇವೆಗಾಗಿಯೇ ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಅಂತ ಹೇಳಿದರು. ಇದೇ ವೇಳೆ ನಡವತ್ತಿ, ಕೆ ಮಲ್ಲಸಂದ್ರ, ತಿರುಮಲ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸುಮಾರು 1 ಕೋಟಿಗೂ ಅಧಿಕ ವೆಚ್ಚದ ಕಾಮಗಾರಿಗಳಿಗೆ ಸಚಿವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಘುವೀರ್, ಯುವ ಕಾಂಗ್ರೆಸ್ ಅಧ್ಯಕ್ಷ ದೇವರಾಜ್, ಜಿಲ್ಲಾ ಪಂಚಾಯತ್ ಸದಸ್ಯ ನಾಗರಾಜ್, ಗುತ್ತಿಗೆದಾರ ದಿನೇಶ್ ಹಾಜರಿದ್ದರು. ಮಂಜುನಾಥ್, ಸಮಗ್ರ ಸುದ್ದಿ, ಹೊಸಕೋಟೆ. ಶಿಕ್ಷಕರ ವೇತನ ವಿಳಂಬ ಹಾಗೂ ಶಿಕ್ಷಕರ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಚಿಂತಾಮಣಿಯಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಧರಣಿ ನಡೆಸಲಾಯಿತು. ಚಿಂತಾಮಣಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಲವಾರು ಬೇಡಿಕೆಗಳನ್ನು ಆಗ್ರಹಿಸಿ ತಾಲೂಕು ಶಿಕ್ಷಕರ ಸಂಘದ ಜಿಲ್ಲಾ ಪದಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಬೀಗ ಜಡಿದು ಧರಣಿ ನಡೆಸಿದರು. ಈ ವೇಳೆ ಮಾತನಾಡಿದ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಅಶೋಕ್ ರೆಡ್ಡಿ ಮತ್ತು ಪ್ರಧಾನ ಕಾರ್ಯದರ್ಶಿ ವಸಂತ್ ರೆಡ್ಡಿ, ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಅಂತ ಕಿಡಿಕಾರಿದ್ರು. ಬಳಿಕ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ ಅಶೋಕ್ ರೆಡ್ಡಿ 1 ದಿನದ ಧರಣಿ ನಡೆಸಿದ್ದು, ಮುಂದೆ ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ಮತ್ತೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇನ್ನು ಇದೇ ವೇಳೆ ಮನವಿ ಸ್ವೀಕರಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಂದ್ರ ಕುಮಾರ್, ನನಗೆ 2 ದಿನಗಳ ಕಾಲಾವಕಾಶ ನೀಡಿ ನಾನು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಭರವಸೆ ನೀಡಿದರು. ಈ ವೇಳೆ ಬಿಇಒ ಭರವಸೆ ನಂತರ ಪದಾಧಿಕಾರಿಗಳು ಧರಣಿ ಹಿಂಪಡೆದರು. ಇಮ್ರಾನ್ ಖಾನ್, ಸಮಗ್ರ ಸುದ್ದಿ, ಚಿಂತಾಮಣಿ. ಹೊಸಕೋಟೆ ತಾಲೂಕಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ 2 ಯುವಕರ ಗುಂಪುಗಳ ನಡುವೆ ಮಾರಾಮಾರಿ ನಡೆದಿತ್ತು. ಆದ್ರೀಗ ಅದೇ ಮಾರಾಮಾರಿ ರಾಜಕೀಯಕ್ಕೆ ತಿರುಗಿದ್ದು, ವಸತಿ ಸಚಿವ MTB ನಾಗರಾಜ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ಕೆ ಮಲ್ಲಸಂದ್ರ ಹಾಗೂ ಕೋಡಿಹಳ್ಳಿ ಗ್ರಾಮದ ಯುವಕರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಮಾರಾಮಾರಿ ನಡೆದಿತ್ತು. ಘಟನೆ ಸಂಬಂಧ ಕೋಡಿಹಳ್ಳಿ ಗ್ರಾಮದ ಸುರೇಶ್ ಹಾಗೂ ದೊಡ್ಡಗಟ್ಟಿ ಗಣಬ್ಬೆ ಗ್ರಾಮದ ಸುನೀಲ್ ಮೇಲೆ ಕೇಸನ್ನು ತಿರುಮಲ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿತ್ತು. ಆದರೆ ಘಟನೆಗೂ FIR ಆಗಿರೋ ವ್ಯಕ್ತಿಗಳಿಗೂ ಸಂಬಂಧವಿಲ್ಲ. ಸುರೇಶ್ ಹಾಗೂ ಸುನೀಲ್ ಬಿಜೆಪಿ ಪಕ್ಷದ ಪ್ರಭಾವಿ ಮುಖಂಡರಾಗಿರುವ ಕಾರಣ ಅವರ ಮೇಲೆ ಕೇಸ್ ಹಾಕಲಾಗಿದೆ. ಈ ಮೂಲಕ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದುರ್ಬಲರನ್ನಾಗಿ ಮಾಡಿ ಗ್ರಾಮಗಳಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುವ ಕೆಲಸವನ್ನು ಕ್ಷೇತ್ರದ ಶಾಸಕ ಹಾಗೂ ವಸತಿ ಸಚಿವ MTB ನಾಗರಾಜ್ ಮಾಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ನಮ್ಮ ತಾಲೂಕು ಅನ್ಫಾರ್ಚುನೇಟ್ ಏನಂದ್ರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಇದೇ ನಡೀತಾ ಇದೆ. ಅಂದ್ರೆ ಅಮಾಯಕರ ಮೇಲೆ ಕೇಸ್ ಆಗ್ತಾ ಇದೆ, ಒಂಥರ ರೌಡಿ ರಾಜ್ಯ ಆಗ್ತಾ ಇದೆ ಹೊಸಕೋಟೆ. ಅದಕ್ಕೆ ಅದರ ವಿರೋಧವಾಗಿ ನಾವು 8ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಪ್ರತಿ ಹೋಬಳಿಯಿಂದ ಜನ ಬಂದು ನಾವು ನಮ್ಮ BJP ಕಚೇರಿ ಏನಿದೆಯೋ ಅಲ್ಲಿ 10 ಗಂಟೆಗೆ ಸೇರಿ ಟೌನ್ ಪೊಲೀಸ್ ಸ್ಟೇಷನ್ ಹತ್ರ ಇಲ್ಲಿ ನಡೀತಿರ್ತಕ್ಕಂಥ ಪೊಲೀಸಿನ ದೌರ್ಜನ್ಯದ ವಿರುದ್ಧ ಹಾಗೂ ತಾಲೂಕು ಆಫೀಸು ಎಲ್ಲ ಭಾಗಗಳಲ್ಲಿ ಏನು ದೌರ್ಜನ್ಯ ನಡೀತಾ ಇದೆಯೋ ಅದರ ವಿರುದ್ಧವಾಗಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ. ತನ್ನ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ, ಹಳ್ಳಿಗಳಲ್ಲಿ ಯಾವ್ಯಾವ ನಾಯಕರಿದ್ದಾರೆ, ಯಾವ ಪಕ್ಷದ ನಾಯಕರಿದ್ದಾರೆ ಅನ್ನತಕ್ಕಂಥ ಒಂದು ಮಾಹಿತಿಯನ್ನು ಮೊದಲು ತಗೊಳ್ಳತಕ್ಕಂಥ ಒಂದು ಪ್ರತೀತಿ ಆರಕ್ಷಕ ಠಾಣೆಗಳಲ್ಲಿ ಎಲ್ಲ ಇರತಕ್ಕಂಥ ಒಂದು ಸತ್ಯವಾದ ಸಂಗತಿ. ಆ ಸಂಗತಿಯ ವಿರುದ್ಧ ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಇವತ್ತು ಇಲ್ಲಿ ಹೋಗ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಯಾಕೆ ಕುಸಿತಾ ಇದೆ, ಇವತ್ತು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಪಕ್ಷದ ಒಂದು ಮಂತ್ರಿಗಳ ಏನು ಇವತ್ತು ಆಡಳಿತ ಇರತಕ್ಕಂಥ ಸರ್ಕಾರಗಳು ಇವತ್ತು
ಅಮಾಯಕರ ಮೇಲೆ ಮಾಡ್ತಾ ಇರತಕ್ಕಂಥ ಒಂದು ನಿಜವಾದ ಒಂದು ನೈಜ ಉಲ್ಲಂಘನೆ ಅಂತ ಹೇಳಿ ಅದು ಬಹಳ ನೋವಿಂದ ನಾನು ಹೇಳಬೇಕಾಗ್ತದೆ. ಅಲ್ಲದೆ ಪೊಲೀಸ್ ಠಾಣೆಗಳಲ್ಲಿ ಅವರಿಗೆ ಬೇಕಾದ ಅಧಿಕಾರಿಗಳನ್ನು ನಿಯೋಜಿಸಿಕೊಂಡಿದ್ದು ಗ್ರಾಮಗಳಲ್ಲಿ ಪೊಲೀಸ್ ಅಧಿಕಾರಿಗಳು ರೌಡಿಗಳ ರೀತಿ ವರ್ತನೆ ಮಾಡುತ್ತಿದ್ದಾರೆ ಅಂತ ದೂರಲಾಗ್ತಿದೆ. ಇನ್ನು ಈ ಎಲ್ಲ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆ ಹಾಗೂ ಪೊಲೀಸರ ದೌರ್ಜನ್ಯ ಖಂಡಿಸಿ ಮಾರ್ಚ್ 8ರಂದು ಹೊಸಕೋಟೆಯಲ್ಲಿ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅಂತ ಬಿಜೆಪಿ ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ತಿರುಮಲಶೆಟ್ಟಿಹಳ್ಳಿ ಠಾಣೆ ಎದುರು ನೂರಾರು ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿ ಸಚಿವ ಎಂಟಿಬಿ ನಾಗರಾಜ್ ಚೇಲಾಗಳಂತೆ ವರ್ತಿಸುತ್ತಿದ್ದಾರೆ ಅಂತ ಆರೋಪಿಸಿ ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದರು. ಮಂಜುನಾಥ್, ಸಮಗ್ರ ಸುದ್ದಿ, ಹೊಸಕೋಟೆ. ಪಾಂಡವಪುರ ತಾಲೂಕು ಚಿಕ್ಕಾಡೆ ಗ್ರಾಮದಲ್ಲಿ 18 ವರ್ಷ ಸೇವೆ ಸಲ್ಲಿಸಿದ ನಿವೃತ್ತ ಮುಖ್ಯ ಶಿಕ್ಷಕಿ ಲಕ್ಷ್ಮಿ ಅವರನ್ನ ಶಾಲೆಯ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರುಗಳು ಹಾಗೂ ವಿದ್ಯಾರ್ಥಿಗಳು ಸನ್ಮಾನಿಸಿದರು. ಪಾಂಡವಪುರ ತಾಲೂಕು ಚಿಕ್ಕಾಡೆ ಗ್ರಾಮದಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಲಕ್ಷ್ಮಿ ಅವರು 18 ವರ್ಷ ಸೇವೆ ಸಲ್ಲಿಸಿದ್ದು ಇದೀಗ ನಿವೃತ್ತರಾಗಿದ್ದಾರೆ. ಅಂದಹಾಗೆ ಲಕ್ಷ್ಮಿ ಅವರು ನಿವೃತ್ತರಾದ ಹಿನ್ನೆಲೆಯಲ್ಲಿ ಶಾಲೆಯ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರುಗಳು ಹಾಗೂ ವಿದ್ಯಾರ್ಥಿಗಳು ಸನ್ಮಾನಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ನಟರಾಜ್, ನಮ್ಮ ಶಾಲೆಯಲ್ಲಿ ಕಳೆದ 18 ವರ್ಷಗಳಿಂದ ಪ್ರಾಮಾಣಿಕವಾಗಿ ದುಡಿದಿರೋ ಲಕ್ಷ್ಮಿ ಅವರು ಶಾಲೆ ಹಾಗೂ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ನಿವೃತ್ತ ಮುಖ್ಯ ಶಿಕ್ಷಕಿ ಲಕ್ಷ್ಮಿ ಅವರು ಮಾತನಾಡಿ, ಚಿಕ್ಕಾಡೆ ಗ್ರಾಮಕ್ಕೆ ಹೋಗಬೇಡ, ಅದು ರಾಜಕೀಯ ಮುಖಂಡರಿರೋ ಊರಾಗಿದೆ ಅಂತ ಹೆದರಿಸಿದ್ರು. ಆದರೆ ಇಲ್ಲಿ ಬಂದ ಮೇಲೆ ನನಗೆ ಒಳ್ಳೆಯ ಗೌರವ ಆದರಗಳಿಂದ ನಡೆಸಿಕೊಂಡಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ವಿಶ್ವನಾಥ್, ಸಮಗ್ರ ಸುದ್ದಿ, ಪಾಂಡವಪುರ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದಿಲ್ಲಿಯಲ್ಲಿ ಮಜಬೂತ್ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ರೈತ ವಿರೋಧಿಯಾಗಿದೆ, ಮೋದಿ ಇರೋವರೆಗೂ ಕಳ್ಳರ ಅಂಗಡಿ ಬಂದಾಗಲಿದೆ. ಮತಕ್ಕಾಗಿ ಬಡವರು ರೈತರ ಹೆಸರು ಹೇಳ್ತಾರೆ, ಓಟು ಸಿಕ್ಕ ಬಳಿಕ ಅವರನ್ನ ಮರೆಯುತ್ತಾರೆ, ಸಾಲ ಮನ್ನಾ ಮಾಡುತ್ತೇವೆ ಎಂದವರು ಎಲ್ಲಿದ್ದಾರೆ? ಉಮೇಶ್ ಜಾಧವ್ ಸೇರಿದ್ದಾರೆ ಬಿಜೆಪಿನ, ಇದು ದೋಸ್ತಿ ಸರ್ಕಾರದ ಮೊದಲ ವಿಕೆಟ್ ಪತನ, ಸಿಎಂ ಎಚ್ಡಿ ಕುಮಾರಸ್ವಾಮಿ ಭಿಕ್ಷುಕಾನ? ನಾವು 12 ಸೀಟುಗಳಿಗೆ ಬೇಡಿಕೆ ಇಟ್ಟಿದ್ದೇವೆ, ಕನಿಷ್ಠ 10 ಸೀಟು ಕೊಡಲೇಬೇಕೆಂದಿದ್ದೇವೆ, 3-4 ದಿನಗಳಲ್ಲಿ ಸೀಟು ಹಂಚಿಕೆ ಘೋಷಣೆ ಮಾಡಲಿದ್ದೇವೆ. ನಿಮ್ಮ ಪುಟಗೋಸಿ ನಿಗಮ ಮಂಡಳಿ ನನಗೆ ಬೇಕಿಲ್ಲ, ನನ್ನ ಶಾಸಕ ಸ್ಥಾನ ತಪ್ಪಿಸಲು ನಿಮ್ಮಿಂದ ಸಾಧ್ಯವಿಲ್ಲ, ಇದು ನಿಮ್ಮ ಹಣೆ ಬರಹದಲ್ಲೂ ಆಗಲ್ಲ, ನಿಮ್ಮ ಕೈಯಲ್ಲಿ ಸಾಧ್ಯನೂ ಇಲ್ಲ. ಇದು ದೊಡ್ಡಬಳ್ಳಾಪುರದ ಸಬ್ ರಿಜಿಸ್ಟ್ರಾರ್ ಕಚೇರಿ, ದುಡ್ಡಿಗೆ ದಾಖಲೆಗಳು ಆಗ್ತಾವೆ ಬಿಕರಿ, ಹೆಚ್ಚಾಗಿದೆ ಅಧಿಕಾರಿ ಕಾರು ಚಾಲಕನ ಬ್ರೋಕರ್ಗಿರಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್. ವಂದನೆಗಳು.